ಗುರುವರ್ಯ, ನೀವೇನು ಹೇಳಿದಿರಿ? ಅನುಮಾನವೇ ಇಲ್ಲ ಮಹಾರಾಜ. ನೀವು ಸಂತಾನಾಪೇಕ್ಷೆಯಿಂದ ಯಾಗ ಮಾಡಲು ಭೂಶುದ್ಧಿ ನೋಡುವ ಸಲುವಾಗಿ ಉಳುಮೆ ಮಾಡುವಾಗಲೇ ಈ ಮಗು ಸಿಕ್ಕಿತು ಎಂದರೆ ಇದು ದೈವಾನುಗ್ರಹವೇ ಅಲ್ಲದೆ ಬೇರೆಯಲ್ಲ. ಈ ಶಿಶುವು ಆ ದೇವರು ನಿಮಗೆ ನೀಡಿದ ವರಪ್ರಸಾದವೇ ಹೊರತು ಇದರಲ್ಲಿ ಯಾವ ಸಂಶಯವೂ ಇಲ್ಲ. ಈ ಕೂಡಲೇ ಅರಮನೆಯಲ್ಲಿ ಕಂದನ ಜಾತಕರ್ಮ ಆರಂಭವಾಗಲಿ, ನಾಮಕರಣ ನಡೆಯಲಿ. ಹೌದು ಮಹಾಪ್ರಭು, ಗುರುವರ್ಯರು ಹೇಳಿದಂತೆ ಈ ಮಗುವಿನ ತೊಟ್ಟಿಲಿನ ಶಾಸ್ತ್ರವನ್ನು ಆದಷ್ಟು ಬೇಗ ಮುಗಿಸಿ ಇದಕ್ಕೊಂದು ಹೆಸರಿಟ್ಟು ಕರೆದು ಮುದ್ದಾಡುವ ಆಸೆ ಆಗುತ್ತಿದೆ. ಆಗಲಿ ದೇವಿ, ನಿನ್ನಿಚ್ಛೆ ಇದ್ದಂತೆ ಆಗಲಿ. ಅಮಾತ್ಯರೇ, ಪ್ರಭು, ದೈವತಾ ಅನುಗ್ರಹದಿಂದ ನಮಗೆ ಈ ಶಿಶು ದೊರಕಿರುವುದರಿಂದ ನಮ್ಮ ರಾಜ್ಯದ ಎಲ್ಲ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಯಾಗಲಿ, ದಾನ ಧರ್ಮಾದಿಗಳು ಯಥೇಚ್ಛವಾಗಿ ನಡೆಯಲಿ. ನಮ್ಮ ರಾಜಧಾನಿಯು ಹಸಿರು ತೋರಣಗಳಿಂದ ಸಿಂಗಾರಗಳು. ಈ ಮಗುವಿನ ನಾಮಕರಣ ಉತ್ಸವಕ್ಕೆ ನಮ್ಮ ಅರಮನೆಯಲ್ಲಿ ಗಾನ, ನೃತ್ಯ, ಹೋಮ ಹವನಗಳು ವಿಜೃಂಭಣೆಯಿಂದ ನೆರವೇರಲಿ.